ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ದೇವರು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಜೀಸಸ್ ಇಸ್ ಹೋಲಿ ಗಾಡ್, ಹೋಲಿ ಗಾಡ್, ಹೋಲಿ ಗಾಡ್. ಯೇಸು ಪರಿಶುದ್ಧನು ಆಗಿದ್ದಾನೆ. ಹಾಲೆಲೂಯಾ. ನಾವು ಪರಿಶುದ್ಧರ ಆಗಿರಬೇಕಾದರೆ ಪ್ರತಿಯೊಬ್ಬರು ಯೇಸುವಿನ ನಾಮದಲ್ಲಿ ಪರಿಶುದ್ಧರ ಆಗಬೇಕು. ಹಾಲೆಲೂಯಾ. ಯೇಸುವಿನ ಹೊರತು ಮತ್ತೊಬ್ಬರು ಪರಿಶುದ್ಧರು ಇಲ್ಲ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆಗಸ್ಟ್ ತಿಂಗಳನ್ನು ನೋಡುವಂತೆ ದೇವರು ಭಾಗ್ಯ ಕೊಟ್ಟಿದ್ದಾನೆ. ಅದಕ್ಕಾಗಿ ಸ್ತೋತ್ರವಾಗಲಿ, ಅದಕ್ಕಾಗಿ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕಳೆದ 7 ತಿಂಗಳನ್ನೆಲ್ಲ ದೇವರ ಕೃಪೆಯಿಂದ ನಮ್ಮನ್ನು ನಡೆಸಿಕೊಂಡು ಬಂದು 8ನೇ ತಿಂಗಳಲ್ಲಿ ಕಾಲಿಡುವುದಕ್ಕಾಗಿ ದೇವರು ಕೃಪೆ ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ, ಆತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತಂದೆ, ಮಗ, ಪವಿತ್ರಾತ್ಮನು, ಆತನು ಪರಿಶುದ್ಧನು. ದೇವರ ವಾಕ್ಯ ಹೇಳುತ್ತಾ ಇದೆ, ನಾನು ಪರಿಶುದ್ಧನಾಗಿ ಇದ್ದ ಹಾಗೆ ನೀವು ಸಹ ಪರಿಶುದ್ಧರ ಆಗಿರಿರಿ ಎಂಬುದಾಗಿ ಸತ್ಯವೇದದಲ್ಲಿ ಹೇಳುತ್ತಾ ಇದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪರಿಶುದ್ಧನು ಆಗಿದ್ದಾನೆ. ಹಲ್ಲೆಲೂಯಾ. ಬೇರೆ ಯಾವ ನಾಮದಲ್ಲಿ ಆ ಪರಿಶುದ್ಧತೆ ಇಲ್ಲ. ಹಲ್ಲೆಲೂಯಾ. ಒಂದೇ ಒಂದು ನಾಮವಿದೆ, ಅದು ಪರಿಶುದ್ಧವಾದ ನಾಮವಿದೆ. ಪ್ರೈಸ್ ದ ಲಾರ್ಡ್. ಒಂದೇ ಒಂದು ನಾಮವಿದೆ, ಅದು ಪರಿಶುದ್ಧವಾದ ನಾಮವಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಜೀವಿತವನ್ನು, ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಪರಿಶುದ್ಧನೂ ಆಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯನ ಜನ್ಮ ತಗೊಂಡಿದ ಮೇಲೆ ಪ್ರತಿಯೊಬ್ಬನು ಪಾಪಿಯಾಗಿದ್ದಾನೆ. ಆದರೆ ನಾವು ಪರಿಶುದ್ಧರು ಹೇಗೆ ಆಗಬೇಕಂದ್ರೆ ಇಲ್ಲಿ ಸತ್ಯವೇದ ಹೇಳಿಕೊಳ್ಳುತ್ತದೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪರಿಶುದ್ಧರು ಆಗುತ್ತೇವೆ. ನಾವು ಪವಿತ್ರಾತ್ಮನನ್ನು ಸಹಾಯ ಕೇಳಿಕೊಳ್ಳಬೇಕು. ಪರಿಶುದ್ಧ ಆತ್ಮನೇ, ಈ ಕೆಟ್ಟ ಕಾರ್ಯಗಳನ್ನು ನನ್ನಿಂದ ತೆಗೆದುಹಾಕು, ನನ್ನನ್ನು ಶುದ್ಧ ಮಾಡು ಎಂದು ಕೇಳಬೇಕು. ಹಲ್ಲೆಲೂಯಾ. ಯಾಕಂದರೆ ನಾವು ತಂದೆ ಬಳಿಗೆ ಹೋಗಬೇಕಾದರೆ ಆತನು ಪರಿಶುದ್ಧನ ಆಗಿದ್ದಾನೆ. ನೀವು ಸಹ ಪರಿಶುದ್ಧರು ಆಗಬೇಕು. ಹಲ್ಲೆಲೂಯಾ. ಪರಿಶುದ್ಧರು ಹೇಗಾಗುತ್ತಾರಂದರೆ ದೇವರ ವಚನದಿಂದ ಆತನು ಪರಿಶುದ್ಧನ ಆಗುತ್ತಾನೆ. ಪವಿತ್ರಾತ್ಮನ ಸಹಾಯದಿಂದ ಆತನು ಪರಿಶುದ್ಧನ ಆಗುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಸಹಾಯ, ಪವಿತ್ರಾತ್ಮನ ಸಹಾಯ ನಾವು ಯಾವಾಗಲೂ ಕೂತಾಗಲೂ ನಾವು ಎಲ್ಲೇ ಇದ್ದರೂ ನಾವು ಹೃದಯದಲ್ಲಿ ನುಡಿಬೇಕು, ಪವಿತ್ರಾತ್ಮನೇ ನನಗೆ ಸಹಾಯ ಮಾಡು, ಈ ಕೆಟ್ಟ ಕಾರ್ಯಗಳನ್ನು ನನ್ನಿಂದ ಬಿಡುಗಡೆ ಆಗೋದಕ್ಕಾಗಿ ಸಹಾಯ ಮಾಡು ಎಂದು ಕೇಳಬೇಕು. ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ಆ ಪರಿಶುದ್ಧನು ನಿಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರ ಮುಂದೆ ಎಷ್ಟೇ ಕಡುಕೆಂಪಾಗಿರುವ ನಮ್ಮ ಪಾಪವಾಗಿದ್ದರೂ ಆತನು ಅವುಗಳನ್ನು ಹಿಮದಷ್ಟು ಬೆಳಗಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ಆತನು ಆ ಪಾಪವು ಹಿಮದಷ್ಟು ಬೆಳಗಾಗಿ ಮಾಡುತ್ತಾನೆ. ಅದಕ್ಕಾಗಿ ಪವಿತ್ರಾತ್ಮನ ಸಹಾಯ ನಾವು ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ಪವಿತ್ರಾತ್ಮನ ಸಹಾಯ ಯಾವಾಗಲೂ ಕೇಳಬೇಕು. ನೋಡಿರಿ, ಒಂದು ಕೆಟ್ಟ ಮಾರ್ಗದಲ್ಲಿ ನಾವು ಇದ್ದೇವೆ, ಆದರೆ ನಾವು ಹಿಂತಿರುಗಬೇಕಂದ್ರೆ ನಮಗೆ ಪವಿತ್ರಾತ್ಮನ ಸಹಾಯ ಬೇಕು. ನಮ್ಮ ಬಲದಿಂದ ನಮಗೆ ಹಿಂತಿರುಗೋದಕ್ಕೆ ಆಗೋದಿಲ್ಲ. ನಮ್ಮ ಬಲದಿಂದ ನಾವು ಸೈತಾನ ಕ್ರಿಯೆಗಳಿಂದ ದೂರ ಆಗೋದಕ್ಕೆ ಆಗೋದಿಲ್ಲ. ನಮ್ಮ ಬಲದಿಂದ ಆಗೋದಿಲ್ಲ, ಅದು ಯೇಸುವಿನ ನಾಮದಲ್ಲಿ ಆಗುತ್ತದೆ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಒಂದು ವೇಳೆ ನಾವು ಇದುವರೆಗೂ
ಕೆಟ್ಟ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇವೆ, ಪಾಪಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ನಾವು ಹೇಗೆ ನಾವು ಶುದ್ಧರಾಗಬೇಕಂದ್ರೆ ನಾವು ಪವಿತ್ರಾತ್ಮನ ಸಹಾಯ ಕೇಳಿಕೊಳ್ಳಬೇಕು, ಪವಿತ್ರಾತ್ಮನಿಗೆ ಬೇಡಿಕೊಳ್ಳಬೇಕು. ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ, ಆ ಪರಿಶುದ್ಧ ಆತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. ಪರಿಶುದ್ಧ ಆತ್ಮನೇ, ನಾನು ಶುದ್ಧನಾಗಬೇಕು, ನನಗೆ ಸಹಾಯ ಮಾಡು, ನಾನು ಶುದ್ಧನಾಗಬೇಕು, ನನ್ನನ್ನು ಬಲಪಡಿಸು. ಪವಿತ್ರಾತ್ಮನೇ, ನಾನು ದೇವರ ವಾಕ್ಯಗಳನ್ನು ಓದಬೇಕು, ನಾನು ದೇವರ ಮಾರ್ಗಕ್ಕೆ ತಿರುಗಬೇಕು, ನನಗೆ ಸಹಾಯ ಮಾಡು ಎಂದು ನಾ ಪವಿತ್ರಾತ್ಮನಿಗೆ ಕೇಳಬೇಕು. ತಂದೆ, ಮಗ, ಪವಿತ್ರಾತ್ಮನು ನಿಮ್ಮನ್ನು ಸಹಾಯ ಮಾಡುತ್ತಾರೆ. ನೀವು ನುಡಿದಿದ್ದ ಗಳಿಗೆಯಲ್ಲಿ ಇದು ಬೇರೆ ಯಾರಿಗಾದರೂ ಹೋಗಿ ಹೇಳಬೇಕಂತಲ್ಲ, ಬೇರೆ ಯಾರ್ದಾದ್ರೂ 4 ಜನದ ಮುಂದೆ ನಿಂತು ಕೇಳಬೇಕಂತಲ್ಲ, ನಿನ್ನ ಹೃದಯದಲ್ಲಿ ನುಡಿದುಕೊಳ್ಳಬೇಕು. ಪರಿಶುದ್ಧ ಆತ್ಮನೇ, ನನ್ನ ಈ ಕೆಟ್ಟ ಕೆಲಸವನ್ನು ನನ್ನಿಂದ ತೊಲಗಿಸು. ಪರಿಶುದ್ಧ ಆತ್ಮನೇ, ಈ ಕೆಟ್ಟ ಕೆಲಸ ನನ್ನಿಂದ ತೊಲಗಿಸು, ನನ್ನನ್ನು ಶುದ್ಧ ಮಾಡು ಎಂದು ಕೇಳಬೇಕು. ಹಲ್ಲೆಲೂಯಾ, ನನ್ನನ್ನು ಶುದ್ಧ ಮಾಡು ಎಂದು ಕೇಳಬೇಕು. ನಮ್ಮನ್ನು ದೇವರು ಶುದ್ಧ ಮಾಡುತ್ತಾನೆ. ಹಲ್ಲೆಲೂಯಾ, ಬರೀ ನನ್ನನ್ನು ಮಾತ್ರ ಶುದ್ಧ ಮಾಡೋದಿಲ್ಲ, ಇಡೀ ನನ್ನ ಕುಟುಂಬವನ್ನು ದೇವರು ಶುದ್ಧ ಮಾಡುತ್ತಾನೆ. ಯಾವಾಗ ಕುಟುಂಬ ಶುದ್ಧ ಮಾಡುತ್ತದೋ ಒಂದು ಒಳ್ಳೆ ಮನಸ್ಸು ಬರುತ್ತದೆ. ಒಂದು ಒಳ್ಳೆ ಮನಸ್ಸು ಬಂದು ನಾವು ಕುಟುಂಬವಾಗಿ ಕೈ ಹಿಡಿಕೊಂಡು ಪ್ರಾರ್ಥನೆ ಮಾಡುತ್ತೇವೆ. ನನ್ನ ಸ್ವಂತ ಊರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ, ನನ್ನ ದೇಶಕ್ಕಾಗಿ ನಾನು ಪ್ರಾರ್ಥನೆ ಮಾಡುವಂಥ ದೇವರು ಜ್ಞಾನ ಕೊಡುತ್ತಾನೆ. ಹಲ್ಲೆಲೂಯಾ, ಯಾಕಂದರೆ ನಾವು ಒಂದು ಮನೆಯಲ್ಲಿ ಒಬ್ಬರಾದರೂ ತಿರುಗಿದ್ರೆ ಸಾಕು, ಇಡೀ ಫ್ಯಾಮ್ಲಿ ಒಂದು ದಿವಸ ತಿರುಗುತ್ತದೆ. ಅದು ಯೇಸುವಿನ ನಾಮದಲ್ಲಿ, ಅದು ಯೇಸು ಕ್ರಿಸ್ತನ ನಾಮದಲ್ಲಿ. ಹಲ್ಲೆಲೂಯಾ, ಪಾಪವು ನಮ್ಮಿಂದ ಅಷ್ಟು ಈಜಿಯಾಗಿ ಬಿಟ್ಟು ಹೋಗೋದಿಲ್ಲ. ನಾವು ಯಾವಾಗಲೂ ದೇವರನ್ನು ಸ್ತುತಿ ಮಾಡಬೇಕು, ನಾವು ಯೇಸುವಿನ ನಾಮದಲ್ಲಿ ಸ್ತುತಿ ಮಾಡಬೇಕು. ಯಾಕಂದರೆ ದೇವರು ಹೇಳುತ್ತಾನೆ, ಸ್ತುತಿ ಆರಾಧನೆ ಮಧ್ಯದಲ್ಲಿ ದೇವರು ವಾಸಿಸುತ್ತಾನೆ ಎಂದು. ಸ್ತುತಿ ಆರಾಧನೆ ಮಧ್ಯದಲ್ಲಿ ದೇವರು ಇಳಿದು ಬರುತ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅಷ್ಟೂ ಜನ ನಾನು ಮಾಡಿದ ಹಾಗೆ ಮಾಡಂತ ಹೇಳಿದ್ರೆ ಒಂದೇ ಸರಿಗೆ ಆ ಸೈತಾನ ಬಿಡುವುದಿಲ್ಲ. ಹಲ್ಲೆಲೂಯಾ, ನೀನು ಒಬ್ಬೊಂಟಿಗನಾಗಿ ಪ್ರಾರ್ಥನೆ ಮಾಡ್ತೀಯಾ, ನೀನು ಒಂಟಿಗನಾಗಿ ಪ್ರಾರ್ಥನೆ ಮಾಡು. ನೀನು ಒಂಟಿಗಳಾಗಿ ಪ್ರಾರ್ಥನೆ ಮಾಡ್ತೀಯಾ, ಪ್ರಾರ್ಥನೆ ಮಾಡು. ನಿನ್ನ ಕುಟುಂಬವನ್ನು ಒಂದು ದಿವಸ ಬಂದೇ ಬರುತ್ತದೆ. ನಿನ್ನ ಸಂಗಡ ಕುಂತು ಪ್ರಾರ್ಥನೆ ಮಾಡುತ್ತಾರೆ, ನಿನ್ನ ಸಂಗಡ ಕುಂತು ವಾಕ್ಯಗಳನ್ನು ಓದುತ್ತಾರೆ. ಅದು ಯೇಸು ಕ್ರಿಸ್ತನು ಕೃಪೆ ತೋರಿಸುತ್ತಾನೆ. ಪ್ರೈಸ್ ದ ಲಾರ್ಡ್, ಅದು ಯೇಸು ಕ್ರಿಸ್ತನ ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ, ನಾವು ಪವಿತ್ರಾತ್ಮನ ಸಹಾಯವನ್ನು ಕೇಳಬೇಕು. ಹಲ್ಲೆಲೂಯಾ. ಈಗ ನೋಡು, ಒಂದು ಮಾಟ ಮಂತ್ರ, ಅದು ಒಂದು ಕೆಟ್ಟ ಕೆಲಸ. ನಾವು ಇನ್ನೊಬ್ಬರು ಕುಟುಂಬವನ್ನು ಹಾಳು ಮಾಡಿ ನಾವು ಸಂತೋಷ ಪಡುವುದು ಅದು ಕೆಟ್ಟ ಕೆಲಸ. ನಾವು ದುಃಖದಾಗ ಇದ್ದರೂ ಸರಿ, ಇನ್ನೊಬ್ಬರ ಕುಟುಂಬಕ್ಕೆ ನಾವು ಒಳ್ಳೆಯದನ್ನು ಮಾರ್ಗ ತೋರಿಸಬೇಕು. ನಾವು ಒಳ್ಳೆಯದನ್ನು ಆ ಕುಟುಂಬಕ್ಕೆ ಬಯಸಬೇಕು. ನಾವು ಆ ಕುಟುಂಬಕ್ಕೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ಆ ಕುಟುಂಬದಲ್ಲಿರುವ ಬಡತನಗಳನ್ನು ತೆಗೆದುಹಾಕು, ಆ ಕುಟುಂಬದಲ್ಲಿರುವಂಥ ಜಗಳದ ಆತ್ಮಗಳನ್ನು ತೆಗೆದುಹಾಕು, ಆ ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕೆಂದು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಬೇಕು. ಅದೇ ಹೊರತು ನಾವು ರಾತ್ರಿ ಎಲ್ಲ ಕುಂತು ಇನ್ನೊಂದು ಕುಟುಂಬವನ್ನು ಹಾಳು ಮಾಡಿ ನಾವು ಅವರು ದುಃಖ ಪಡುವುದನ್ನು ನೋಡುತ್ತೇವೆ. ನಾವು ಹಾಗೆ ನೋಡಬಾರದು. ನಾವು ಯೇಸುವಿನ ಮಕ್ಕಳಾಗಬೇಕು, ನಾವು ಯೇಸು ಕ್ರಿಸ್ತನ ಮಕ್ಕಳಾಗಬೇಕು. ಪವಿತ್ರಾತ್ಮನೇ, ನಾವು ಯಾರಿಗಾದರೂ ಕಷ್ಟವಿದೆ ಅಂದರೆ ಅದೇ ಗಳಿಗೆಯಲ್ಲಿ, ಯಾರಿಗಾದರೂ ಕಷ್ಟವಿದೆ ಅಂದರೆ ಅದೇ ಗಳಿಗೆಯಲ್ಲಿ ಮೊಳಕಾಲೂರಿ ಯೇಸು ಕ್ರಿಸ್ತನ ಕಡೆಗೆ ಕೈ ಚಾಚಬೇಕು. ಯೇಸು ಕ್ರಿಸ್ತನ ಕಡೆಗೆ ಕೈ ಚಾಚಬೇಕು. ತಂದೆ, ಆ ಕುಟುಂಬದಲ್ಲಿರುವಂಥ ದುಃಖಗಳನ್ನು ತೆಗೆದು ಹಾಕುವುದಕ್ಕಾಗಿ ನೀನು ಸರ್ವಶಕ್ತನಾದ ದೇವರು,
ನೀನು ಸರ್ವಶಕ್ತನಾದ ದೇವರು ಸ್ವಾಮಿ. ಅದನ್ನು ನಾನು ನಂಬುತ್ತೇನೆ ರಕ್ಷಕನೇ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯಾಕಂದರೆ ನಿನ್ನ ವಾಕ್ಯ ಹೇಳುತ್ತದೆ, ನಿನ್ನ ದುಃಖವು ಕೊನೆಗಾಣುವವು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಕುಟುಂಬದಲ್ಲಿ ಸಂತೋಷ ಸಮಾಧಾನ ತನ್ನಿ ಎಂದು ನಾವು ಪ್ರಾರ್ಥನೆ ಮಾಡಬೇಕು. ನಾವು ಕೆಟ್ಟ ಮಾರ್ಗದಲ್ಲಿ ಹೋಗಬಾರದು. ಅಯ್ಯೋ ಇವರು ನನಕ್ಕಿಂತ ಮೇಲೆ ಬರುತ್ತಾರೇನೋ, ನಾವು ಏನಾದರೂ ಮಾಡಿ ಅವರಿಗೆ ಕೆಳಗೆ ಬಿಸಾಕಬೇಕೆಂದು ಯೋಚನೆ ಮಾಡಬಾರದು. ಯಾಕಂದರೆ ಯಾರನ್ನು ಯೇಸು ಪ್ರೀತಿ ಮಾಡುತ್ತಾನೋ ಅವರಿಗೆ ಹೇಳುತ್ತಾನೆ, ಧರ್ಮಿ ಒಂದು ನೀತಿವಂತನು 7 ಸಾರಿ ಬಿದ್ದರು ಮತ್ತೆ ಏಳುವನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. 7 ಸಾರಿ ಬಿದ್ದರು ಮತ್ತೆ ಏಳುವನೆಂದು ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ನಾವು ಮತ್ತೊಬ್ಬರನ್ನು ಕೆಡಕೋದು ನೋಡಬಾರದು, ಮತ್ತೊಬ್ಬರನ್ನು ಕೆಳಗೆ ಬೀಸಿ ಹಾಕೋದು ನೋಡಬಾರದು. ಹಲ್ಲೆಲೂಯಾ. ಮಾಟ ಮಂತ್ರಗಾರನು ಬಿಟ್ಟು ದೇವರ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನ ಕರೆಗೆ ತಿರುಗಿಕೊಳ್ಳಿರಿ. ನೀವು ತಿರುಗುವಾಗ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲ್ಪಡುತ್ತದೆ, ನಿಮ್ಮ ಕುಟುಂಬವನ್ನು ರಕ್ಷಿಸಲ್ಪಡುತ್ತದೆ. ನಿಮ್ಮ ಕುಟುಂಬವನ್ನು ರಕ್ಷಿಸಲ್ಪಡುತ್ತದೆ. ನೀನು ಯೇಸುವಿನ ಕಡೆಗೆ ತಿರುಗುವಾಗ, ಯೇಸುವಿನ ಕಡೆಗೆ ತಿರುಗುವಾಗ ಇದುವರೆಗೂ ನೀನು ಇನ್ನೊಬ್ಬರು ದುಃಖ ಪಡುವುದನ್ನು ನೋಡಿರಬಹುದು. ಆದರೆ ನೀನು ಯಾವಾಗ ಯೇಸುವಿನ ಕಡೆಗೆ ತಿರುಗುತ್ತೀಯೋ, ಅವೆಲ್ಲ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ನೀನು ಯೇಸುವಿನ ಕಡೆಗೆ ಯಾವಾಗ ತಿರುಗುತ್ತೀಯೋ ಅವಾಗ ನಿನ್ನ ಕುಟುಂಬ ಸಂತೋಷ ಪಡುತ್ತದೆ. ನಿನ್ನ ಮುಖಾಂತರವಾಗಿ ಅನೇಕ ಕುಟುಂಬಗಳನ್ನು ದೇವರು ಸಂತೋಷಪಡಿಸುವನಾಗಿದ್ದಾನೆ. ನಾನು ಇದುವರೆಗೂ ಪಾಪನೇ ಮಾಡಿಕೊಂಡು ಬಂದಿದ್ದೇನೆ, ದೇವರು ನನಗೆ ಹೇಗೆ ಕ್ಷಮಿಸುತ್ತಾನಂತಲ್ಲ. ದೇವರು ಕಳೆದೋಗಿರುವ ಕುರಿಗಳನ್ನು ಸಿಕ್ಕಿದರೆ ಆವತ್ತು ಹಬ್ಬ ಮಾಡುವ ದೇವರಾಗಿದ್ದಾನೆ. ದೇವರು ಎಲ್ಲರನ್ನು ಪ್ರೀತಿ ಮಾಡುತ್ತಾನೆ, ದೇವರು ಎಲ್ಲರನ್ನು ಪ್ರೀತಿಸುತ್ತಾನೆ. ಕೆಟ್ಟವರನ್ನು ಒಳ್ಳೆಯವರನ್ನು ಎಲ್ಲರನ್ನು ದೇವರು ಪ್ರೀತಿಸುತ್ತಾನೆ. ಆತನ ಮಾರ್ಗ ಕಾಯುತ್ತಾನೆ. ನನ್ನ ಮಗಳು ನನ್ನ ಮಗನು ಯಾವಾಗ ನನ್ನ ಮಾರ್ಗಕ್ಕೆ ಬರುತ್ತಾರೆಂದು, ನನ್ನ ಮಗಳು ನನ್ನ ಮಗನು ಯಾವಾಗ ನನ್ನ ಮಾರ್ಗಕ್ಕೆ ಬರುತ್ತಾರೆಂದು ನೋಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬರ ಕುಟುಂಬ ಕೆಡಿಸುವುದಕ್ಕಿಂತಲೂ ಇನ್ನೊಬ್ಬರ ಕುಟುಂಬ ಸಂತೋಷಗೊಳಿಸುವುದು ಒಳ್ಳೆಯ ಕಾರ್ಯವಾಗಿದೆ, ಒಳ್ಳೆ ಕಾರ್ಯವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಪವಿತ್ರಾತ್ಮನ ಶಕ್ತಿ ನನಗೆ ಬೇಕು ಸ್ವಾಮಿ, ಆ ಪವಿತ್ರಾತ್ಮನ ಜೀವಿತ ನನಗೆ ಬೇಕು ಸ್ವಾಮಿ ಎಂದು ಪ್ರಾರ್ಥನೆ ಮಾಡು. ಸ್ವಾಮಿ, ಈ ಕೆಟ್ಟ ಕೆಲಸ ನನ್ನಿಂದ ತೆಗೆದುಹಾಕು, ಸೈತಾನ ಕಾರ್ಯ ನನ್ನಿಂದ ತೊಲಗಿ ಹೋಗಲಿ, ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ. ನಾನು ಎಲ್ಲೇ ಹೋಗಿ ನಿಂತು ಪ್ರಾರ್ಥನೆ ಮಾಡಿದರು ಅಲ್ಲಿ ನಿನ್ನ ನಾಮಕ್ಕೆ ಮಹಿಮೆ ಬರಬೇಕು ಸ್ವಾಮಿ. ಅಲ್ಲಿ ರೋಗವನ್ನು ವಾಸಿಯಾಗಬೇಕು ಸ್ವಾಮಿ. ಆ ರೋಗ ಗುಣವಾಗಿ ಅವರು ನಿನ್ನನ್ನು ಕೊಂಡಾಡಬೇಕು ಸ್ವಾಮಿ. ನನ್ನನ್ನು ಅಂಥ ಮಗನಾಗಿ ಮಗಳಾಗಿ ಮಾರ್ಪಡಿಸು ಎಂದು ಕೇಳಿಕೊಳ್ಳಬೇಕು. ದೇವರು ನಿನಗೆ ಹಾಗೆ ಮಾರ್ಪಡಿಸುತ್ತಾರೆ, ದೇವರು ನಿನಗೆ ಹಾಗೆ ಮಾರ್ಪಡಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಿನಗೆ ಹಾಗೆ ಮಾರ್ಪಡಿಸುತ್ತಾರೆ. ಹಲ್ಲೆಲೂಯಾ. ದೇವರು ಹಾಗೆ ನಿನ್ನನ್ನು ಸಹಾಯ ಮಾಡುತ್ತಾರೆ. ನೀನು ಪ್ರಾರ್ಥನೆ ಮಾಡಿ ಬೇಡಿಕೋ. ನೀನು ದೇವರಲ್ಲಿ ಏನೇನು ಬೇಡಿಕೊಳ್ಳುತ್ತೀಯೋ ಅದನ್ನೆಲ್ಲ ದೇವರು ನಿನಗೆ ಒದಗಿಸುವ ಆತನಾಗಿದ್ದಾನೆ, ಅದನ್ನೆಲ್ಲ ದೇವರು ನಿನಗೆ ಒದಗಿಸುವ ಆತನಾಗಿದ್ದಾನೆ, ಅದನ್ನೆಲ್ಲ ದೇವರು ನಿನಗೆ ಕೊಡುವ ಆತನಾಗಿದ್ದಾನೆ. ಭಯಪಡಬೇಡ. ದೇವರ ವಾಕ್ಯ ಮಲಕಿ ಗ್ರಂಥದಲ್ಲಿ ನಾನು ಯಾವಾಗಲೂ ಹೇಳುತ್ತೇನೆ, ಪುನಃ ನೀನು ನನ್ನ ಕಡೆಗೆ ತಿರುಗಿದರೆ ನಾನು ನಿನ್ನ ಕಡೆಗೆ ತಿರುಗುವೆನು ಎಂದು ದೇವರ ವಾಕ್ಯ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನೀನು ಒಬ್ಬನು ಕುಂತು ಪ್ರಾರ್ಥನೆ ಮಾಡುವಾಗ ಇಡೀ ಕುಟುಂಬವು ರಕ್ಷಣೆ ಹೊಂದುತ್ತದೆ. ಒಂದು ವೇಳೆ ನೀನು ಒಬ್ಬನು ಕುಂತು ಕೆಟ್ಟ ಮಾರ್ಗದಲ್ಲಿ ಹೋಗಿದಾಗ ಇಡೀ ಕುಟುಂಬಕ್ಕೆ ಶಾಪ ಬರುತ್ತದೆ. ನಾವು ಯೇಸುವಿನ ಮಕ್ಕಳು, ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ನಾವು ಆದಿಕಾಂಡದಿಂದ ಓದಿಕೊಂಡು ಬರುವಾಗ ದೇವರು
ಇಲ್ಲದೆ ಒಬ್ಬರಾದರೂ ಉಂಟಾಗಲಿಲ್ಲ, ಒಂದಾದರೂ ಉಂಟಾಗಲಿಲ್ಲ. ಎಲ್ಲವೂ ಆತನಿಂದಲೇ ಉಂಟಾಗಿದೆ ಎಂದು ಹೇಳುತ್ತದೆ. ಎಲ್ಲವೂ ಕರ್ತನಾದ ಯೇಸುವಿನಿಂದಲೇ ಉಂಟಾಗಿದೆ. ತಂದೆ, ಮಗ, ಪವಿತ್ರಾತ್ಮನ ಸಹಾಯವನ್ನು ಕೇಳಿಕೊಳ್ಳಿರಿ. ಆ ಪವಿತ್ರಾತ್ಮ ಬಂದು ನಿಮಗೆ ಯಾವ ರೀತಿ ಪೌಲ ಸೀಲನಿಗೆ ಸೆರೆಮನೆಯಿಂದ ಬಿಡುಗಡೆ ಮಾಡಿದನು, ಅದೇ ಪ್ರಕಾರ ನಿನ್ನನ್ನು ಆ ಕೆಟ್ಟ ಮಾರ್ಗದಿಂದ ದೇವರು ಬಿಡುಗಡೆ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಹೋಲಿ ಗಾಡ್. ಹಲ್ಲೆಲೂಯಾ. ಯೇಸು ಪರಿಶುದ್ಧನು. ಆತನ ಹೊರತು ಪರಿಶುದ್ಧರು ಮತ್ತೊಬ್ಬರಿಲ್ಲ. ಆತನ ಹೊರತು ಬೇರೆ ಯಾವ ನಾಮದಲ್ಲೂ ಪರಿಶುದ್ಧರಾಗುವುದಕ್ಕೆ ಸಾಧ್ಯವಿಲ್ಲ. ನೀವು ಪರಿಶುದ್ಧರ ಆಗಬೇಕಾದರೆ ತಂದೆಯಾದ ದೇವರಿಂದ ಮಾತ್ರ ಸಾಧ್ಯ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನೀವು ಪರಿಶುದ್ಧರಾಗುತ್ತೀರಾ. ನೀವು ಬೇಡಿಕೊಳ್ಳಿರಿ, ಯೇಸುವನ್ನು ಬೇಡಿಕೊಳ್ಳಿರಿ. ಪವಿತ್ರಾತ್ಮನಿಗೆ ಸಹಾಯ ಬೇಕೆಂದು ಕೇಳಿಕೊಳ್ಳಿರಿ. ಆ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ನೀವಿದ್ದ ಹಾಗೆ ನಿಮ್ಮನ್ನು ಬಿಡುವುದಿಲ್ಲ. ನಿಮ್ಮನ್ನು ದೇವರು ಶುದ್ಧ ಮಾಡುತ್ತಾನೆ. ನೀವು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಪವಿತ್ರಾತ್ಮನ ಸಹಾಯವನ್ನು ಕೇಳಿಕೊ. ಆ ಪವಿತ್ರಾತ್ಮನ ಬಂದು ನಿನಗೆ ಸಹಾಯ ಮಾಡುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಜೈ ಕ್ರಿಸ್ತ. ತಂದೆ, ಮಗ, ಪವಿತ್ರಾತ್ಮನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್.